ನಮಸ್ಕಾರ ಸ್ನೇಹಿತರೆ, ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೈಸೂರು ಅಂದ ತಕ್ಷಣ ನೆನಪಿಗೆ ಬರೋದು ಅಲ್ಲಿ ನಡೆಯೋ ವಿಜೃಂಭಣೆಯ ದಸರಾ ಹಬ್ಬ. ಎಲ್ಲಾ ಕಡೆಗಳಲ್ಲಿ ದಸರಾ ನಡೆದ್ರೂ ಕೂಡ ಮೈಸೂರಲ್ಲಿ ನಡೆಯೋ ದಸರಾ ಜಗತ್ ಪ್ರಸಿದ್ಧಿ. ಈ ದಸರಾ ವೈಭವ ನೋಡೋದಿಕ್ಕೆ ಬೇರೆ ಬೇರೆ ದೇಶಗಳಿಂದ ಕೂಡ ವಿದೇಶಿಗರು ಬರ್ತಾರೆ. ಆದ್ರೆ ನಿಮ್ಗೆ ಗೊತ್ತಾ ಈ ದಸರಾ ಉತ್ಸವ ಎಲ್ಲಿಂದ ಶುರುವಾಯ್ತು ಅಂತ? ಬನ್ನಿ ಇವತ್ತು ದಸರಾ ಹೇಗೆ ಶುರುವಾಯ್ತು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಈ ರೀತಿಯ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಬಹುದು. ನಾವು ದಸರಾ ಹಬ್ಬದ ಜಂಬೂ ಸವಾರಿಯ ಇತಿಹಾಸವನ್ನ ನೋಡಿದಾಗ ನಮ್ಮ ಕಣ್ಣಿಗೆ ಬೀಳೋದು ವಿಜಯನಗರ ಸಾಮ್ರಾಜ್ಯ. ಹೌದು ಸ್ನೇಹಿತರೆ, ಈ ದಸರಾ ಮೊದಲಿಗೆ ಶುರುವಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ. ಇದಕ್ಕೂ ಮುಂಚೆ ಅಂದ್ರೆ 13ನೇ ಶತಮಾನದಲ್ಲೇ ದಸರಾ ಶುರುವಾಗಿತ್ತು. ಕೊಪ್ಪಳದಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಹೇಮಗುಡ್ಡದಲ್ಲಿ ಕಂಪ್ಲಿ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದಂತ ಈ ಜಾಗದಲ್ಲಿ ದುರ್ಗಾದೇವಿ ದೇವಾಲಯ ಇತ್ತು. ಕಂಪಿಲರಾಯನ ಮಗನಾದಂತ ಕುಮಾರರಾಮನಿಗೆ ದುರ್ಗಾದೇವಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿ ಅವನು ಆ ದೇವಿಗೆ ಗೌರವ ಸಲ್ಲಿಸೋದಕ್ಕೆ ಮೊದಲ ಬಾರಿಗೆ ಉತ್ಸವದ ರೂಪದಲ್ಲಿ ದಸರಾವನ್ನ ಶುರು ಮಾಡ್ತಾನೆ. ಆದ್ರೆ ಬಹಮನಿ ಸುಲ್ತಾನರಿಂದ ಕುಮಾರರಾಮ ತೀರೋದ್ಮೇಲೆ ಅವನ ಭಾವನ ಮಕ್ಕಳು ಹಕ್ಕ ಬುಕ್ಕರು ದಸರಾವನ್ನ ಉತ್ಸವದ ರೀತಿ ಮುಂದುವರಿಸ್ತಾರೆ. ಶ್ರೀಕೃಷ್ಣ ದೇವರಾಯರು ಆಳ್ವಿಕೆಗೆ ಬರೋವರೆಗೂ ಈ ದಸರಾ ಉತ್ಸವದ ರೀತಿ ನಡೆಯುತ್ತೆ. ಆದ್ರೆ ಶ್ರೀಕೃಷ್ಣ ದೇವರಾಯರ ಆಡಳಿತಕ್ಕೆ ಬಂದ ನಂತರ ದಸರಾವನ್ನ ನಾಡ ಹಬ್ಬದ ರೀತಿ ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಈಗಲೂ ನಾವು ಹಂಪಿಲಿ ದಸರಾಕ್ಕಾಗಿ ನಿರ್ಮಿಸಿದ್ದಂತ ಮಹಾನವಮಿ ದಿಬ್ಬವನ್ನ ನೋಡ್ಬೋದು. ಕೃಷ್ಣದೇವರಾಯರ ಕಾಲದಲ್ಲಿ ದಸರಾ ಹಬ್ಬ ಹೇಗಿತ್ತು ಅಂದ್ರೆ, ಮಹಾರಾಜರಾಗಿದ್ದಂತ ರಾಯರು ಕುದುರೆ ಮೇಲೆ ಕೂತು ತಮ್ಮ ಮುಂದೆ ಲಕ್ಷಾಂತರ ಸಂಖ್ಯೆಯ ವಿಧ ವಿಧದ ಸೈನ್ಯಗಳನ್ನ ಕರ್ಕೊಂಡು ಸಾಮ್ರಾಜ್ಯದ ರಾಜಧಾನಿಯನ್ನ ಒಂದು ಸುತ್ತು ಬರ್ತಿದ್ರು. ಇದು ಒಂದು ಸಾಮ್ರಾಜ್ಯದ ಶಕ್ತಿಯನ್ನ ಬೇರೆ ಸಾಮ್ರಾಜ್ಯಕ್ಕೆ ತಿಳಿಸ್ಕೊಡೋ ಪಾಠ ಕೂಡ ಆಗಿತ್ತು. ಈ ಸಮಯದಲ್ಲಿ ಇಡೀ ಸಾಮ್ರಾಜ್ಯದ ಜನರು ದಾರಿಯಲ್ಲಿ ನಿಂತು ಮಹಾರಾಜರನ್ನ ವರ್ಷವೂ ಕಣ್ತುಂಬ್ಕೊಂತಿದ್ರು. ಇವರ ನಂತರ ಬಂದಂತ ರಾಜರು ಕೂಡ ದಸರಾವನ್ನ ಬಹಳ ವಿಶೇಷವಾಗಿ ಆಚರಿಸಿದ್ರು ಕೂಡ ಕೊನೆಯ ರಾಜರುಗಳು ಅಷ್ಟಾಗಿ ದಸರಾವನ್ನ ಆಚರಿಸಲಿಲ್ಲ. ಹೀಗೆ ವಿಜಯನಗರ ಪತನಗೊಳ್ಳೋ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯವನ್ನ 1610ರಲ್ಲಿ ಆಳ್ವಿಕೆ ನಡೆಸಿದಂತ 1ನೇ ರಾಜ ಒಡೆಯರ್ ಅವರು ದಸರಾ ಜವಾಬ್ದಾರಿಯನ್ನ ತಗೊಂಡು ದಸರಾವನ್ನ ವಿಜಯನಗರದಿಂದ ಮೈಸೂರಿನ ರಾಜಧಾನಿಯಾಗಿದ್ದಂತ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರ ಮಾಡ್ತಾರೆ. ಹೀಗೆ ಸ್ಥಳಾಂತರ ಮಾಡೋ ಸಮಯದಲ್ಲಿ ಚಿನ್ನದ ಸಿಂಹಾಸನ, ಚಿನ್ನದ ಅಂಬಾರಿ, ಹೀಗೆ ಹಲವಾರು ವಸ್ತುಗಳು ಮೈಸೂರನ್ನ ಸೇರುತ್ತವೆ. ಹೀಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ 1799ರವರೆಗೆ ನಡೆಯುತ್ತೆ. ನಂತರ ಬಂದಂತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಶಿಫ್ಟ್ ಮಾಡೋ ಮೂಲಕ ಶ್ರೀರಂಗಪಟ್ಟಣದಲ್ಲಿ ನಡೀತಿದ್ದಂತ ದಸರಾವನ್ನು ಕೂಡ ಮೈಸೂರಿಗೆ ಸ್ಥಳಾಂತರ ಮಾಡ್ತಾರೆ. ಯಾಕೆ ಹೀಗಾಯ್ತು ಅಂದ್ರೆ 1799ರವರೆಗೆ ಟಿಪ್ಪು ಸುಲ್ತಾನ್ ಮೈಸೂರು ಶ್ರೀರಂಗಪಟ್ಟಣನ ಆಳ್ವಿಕೆ ಮಾಡ್ತಿದ್ದ. ಆದ್ರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಸತ್ತ ಮೇಲೆ ಮೈಸೂರು ಒಡೆಯರು ಈ ನಿರ್ಧಾರವನ್ನ ತಗೊಳ್ತಾರೆ. ಹೀಗೆ 1799ರಲ್ಲಿ ಮೈಸೂರಿಗೆ ಬಂದಂತ ದಸರಾ ವೈಭವವನ್ನ ಮುಂದೆ ಬಂದಂತ ಎಲ್ಲಾ ರಾಜರು ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಆನೆ ಮೇಲೆ ಅಂಬಾರಿಯನ್ನ ಇಟ್ಟು ಅಂಬಾರಿಯ ಒಳಗೆ ರಾಜರು ಕೂತು ಮೈಸೂರಿನ ಬನ್ನಿ ಮಂಟಪದವರೆಗೂ ಬರ್ತಿದ್ರು. ಆದ್ರೆ 1971ರಿಂದ ಮಹಾರಾಜರು ತಾವು ಅದ್ರ ಮೇಲೆ ಕೂರೋದ್ರ ಬದಲು ನಾಡಿನ ದೇವತೆಯಾದಂತ ತಾಯಿ ಶ್ರೀ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಅಂಬಾರಿಯ ಒಳಗಿಟ್ಟು ಮೆರವಣಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗಲೂ ಕೂಡ ಇದೇ ನಡೀತಿದೆ. ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ರಾಜರೇ ಮೈಸೂರು ದಸರಾವನ್ನ ನಡೆಸ್ತಿದ್ರು. ಯಾವಾಗ ಸ್ವತಂತ್ರ ಸಿಕ್ಕಿ ಸರ್ಕಾರಗಳು ಅಧಿಕಾರಕ್ಕೆ ಬರ್ತವೋ ಅವಾಗಿಂದ ಈ ಮೈಸೂರು ದಸರಾ ಸರ್ಕಾರದ ಕೈಯಲ್ಲಿದೆ. ಸರ್ಕಾರ ದಸರಾವನ್ನ ನಾಡ ಹಬ್ಬ ಅಂತ ಹೆಸರಿಸ್ತು. ಇದುವರೆಗೆ ಸುಮಾರು 250 ಅಂಬಾರಿ ಆನೆಗಳು ಮೈಸೂರಿನಲ್ಲಿ ಭಾಗವಹಿಸಿವೆ. ಮೊದಲ ಬಾರಿಗೆ 750 ಕೆಜಿ ತೂಕದ ಅಂಬಾರಿಯನ್ನ ಹಾಗೆ ಮಹಾರಾಜನ ತನ್ನ ಮೇಲೆ ಹೊತ್ತ ಆನೆ ಅಂದ್ರೆ ಅದು ಜಯಮಾರ್ತಾಂಡ ಆನೆ. ಮೈಸೂರು ಅರಮನೆಯಲ್ಲಿರೋ ಒಂದು ದ್ವಾರದ ಹೆಸರು ಇದೇ ಆನೆಯ ಹೆಸರಲ್ಲಿದೆ. ಇನ್ನ ಜಯಮಾರ್ತಾಂಡನ ನಂತರ ವಿಜಯ ಬಹದ್ದೂರ್, ನಂಜುಂಡ, ರಾಮ್ ಪ್ರಸಾದ್, ಮೋತಿಲಾಲ್ ರಾಜ್ ಅನ್ನೋ ಆನೆಗಳು ಅಂಬಾರಿಯನ್ನ ಹೊರ್ತವೆ. 1935ರಲ್ಲಿ ದಿ ಎಲಿಫೆಂಟ್ ಬಾಯ್ ಅನ್ನೋ ಚಿತ್ರದಲ್ಲಿ ಐರಾವತ ಅನ್ನೋ ಆನೆ ಇದೆ. ಈ ಆನೆ ಆ ಕಾಲದಲ್ಲಿ ಅಂಬಾರಿ ಹೊರ್ತಿತ್ತು. ನಂತರ ಬಿಳಿಗಿರಿ ಅನ್ನೋ 10.5 ಅಡಿ ಎತ್ತರದ 7000 ಕೆಜಿ ತೂಗೋ ಆನೆ ಕೊನೆಯ ಬಾರಿ ಮಹಾರಾಜರನ್ನ ಅಂಬಾರಿಯಲ್ಲಿ ಹೊತ್ತು ಮೆರೆಸಿದ ಆನೆ.
ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಗಂಧದ ಗುಡಿ ಚಿತ್ರದಲ್ಲಿ ಕಾಣಿಸೋ ರಾಜೇಂದ್ರ ಅನ್ನೋ ಆನೆ ಅಂಬಾರಿ ಹೊರುತ್ತೆ. ತದನಂತರ 10.25 ಅಡಿ ಎತ್ತರದ 6400 ಕೆಜಿ ತೂಗ್ತಿದ್ದಂತ ದ್ರೋಣ ಅನ್ನೋ ಆನೆ ಸತತವಾಗಿ 18 ವರ್ಷಗಳ ಕಾಲ ಅಂಬಾರಿಯನ್ನ ಹೊರುತ್ತೆ. ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅನ್ನೋ ಜನಪ್ರಿಯ ಧಾರಾವಾಹಿಯಲ್ಲೂ ಈ ಆನೆ ಕಾಣಿಸುತ್ತೆ. ನಂತರ 1 ವರ್ಷ ಅರ್ಜುನ ಅಂಬಾರಿ ಹೊತ್ತು ಆರೋಪಗಳಿಂದಾಗಿ ಉತ್ಸವದಿಂದ ದೂರ ಹೋಗುತ್ತೆ. ಆಮೇಲೆ ಸುಮಾರು 11 ವರ್ಷಗಳ ಕಾಲ ಬಲರಾಮ ಅಂಬಾರಿನ ಹೊರ್ತಾನೆ. ನಂತರ ದ್ರೋಣ ಆನೆ ಮರಣ ಹೊಂದಿದ್ಮೇಲೆ 5250 ಕೆಜಿ ತೂಗೋ ಅರ್ಜುನನೇ ಆರೋಪಗಳನ್ನ ದೂರ ತಳ್ಳಿ 3 ಬಾರಿ ಅಂಬಾರಿಯನ್ನ ಹೊರ್ತಾನೆ. ಇಲ್ಲಿವರೆಗೆ 4 ಬಾರಿ ಅಂಬಾರಿ ಹೊತ್ತ ಅರ್ಜುನ ಹೋದ ವರ್ಷ ಕೊನೆಯುಸಿರೆಳೆದ. ಅಂಬಾರಿ ಹೊರೋ ಜವಾಬ್ದಾರಿಯನ್ನ ತನ್ನ ಶಿಷ್ಯ ಅಭಿಮನ್ಯುಗೆ ಕೊಡ್ತಾನೆ. ಇದುವರೆಗೆ ಅಭಿಮನ್ಯು ಕೂಡ 5 ಬಾರಿ ಅಂಬಾರಿಯನ್ನ ಹೊತ್ತಿದ್ದಾನೆ. ಈ ವರ್ಷ ಅಂದ್ರೆ 2024ರಲ್ಲಿ ಅಭಿಮನ್ಯುನೇ ಅಂಬಾರಿ ಹೊತ್ತಿದ್ದು. ಈ ಅಭಿಮನ್ಯು 8 ಅಡಿ ಎತ್ತರ ಹಾಗೆ 5560 ಕೆಜಿ ತೂಗ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, 13ನೇ ಶತಮಾನದಲ್ಲಿ ಕುಮಾರರಾಮನಿಂದ ಕೊಪ್ಪಳದ ಹೇಮಗುಡ್ಡದಲ್ಲಿ ಶುರುವಾದ ದಸರಾ ಇಷ್ಟೊಂದು ವರ್ಷಗಳನ್ನ ದಾಟಿ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತ. ಅದಕ್ಕೆ ಇದನ್ನ ನಾಡ ಹಬ್ಬ ದಸರಾ ಅಂತ ಕರೆಯೋದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷ ಮಾಹಿತಿಯ ಜೊತೆಗೆ ಸಿಗ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ.